ಡೈರೆಕ್ಟ್ ಫೋಟೋಶೂಟ್. ಪಾಪ ನನ್ನ ಕ್ಯಾಮ್ರಾಮ್ಯಾನ್ ಆಲ್ರೆಡಿ ತುಂಬ ಕೋಪದಲ್ಲಿದ್ದಾರೆ ಅಂತ ಅನ್ಕೋತೀನಿ. ಪಾಪ ಅವ್ರು ನನಗೋಸ್ಕರ ಇಲ್ಲ ಚಾನ್ಸೇ ಇಲ್ಲ. ಯಾವುದದು ಡೈಲಾಗ್ ಇದು ಆಪ್ತ ಮಿತ್ರದ ನಾಗವಲ್ಲಿ ಸರ ಇದು ನಾಗವಲ್ಲಿ ಸರ್. ವೆಲ್ಕಮ್ ಬ್ಯಾಕ್ ಟು ವಿನಿ ಗೋಬ್ರಾಜ್ ಯೂಟ್ಯೂಬ್ ಚಾನೆಲ್. ಏನಪ್ಪ ಇದು, ಯಾವಾಗಲೂ ಶೂಟಿಂಗಲ್ಲಿ ಅಲ್ಲಿ ಇಲ್ಲಿ ತಿರುಗಾಡ್ತಿದ್ದೋಳು, ಇವತ್ತು ಬ್ಯಾಗ್ ಹಿಡ್ಕೊಂಡು ಗಾಗಲ್ಸ್ ಹಾಕೊಂಡು ಎಲ್ಲಿಗೆ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಓಕೆ, ಶೂಟ್ ಮಾಡಿ 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 ಬೋರ್ ಆಗ್ತಾಯಿತ್ತು. ಅದಕ್ಕೆ ಇವತ್ತು ನನಗೊಂದು ಬ್ರೇಕ್ ಇತ್ತು. ಸರಿ, ಆ ಬ್ರೇಕ್ ಇರೋದನ್ನ ಯಾಕೆ ಯೂಸ್ ಮಾಡ್ಕೋಬಾರ್ದು, ರಜಾನ ವೇಸ್ಟ್ ಮಾಡಬಾರ್ದು, ಯುಟಿಲೈಸ್ ಮಾಡ್ಕೋಬೇಕು. ಸೊ ಒಂದು ಥಾಟ್ ಬಂತು, ಯಾಕೆ ನಾನೊಂದು ಒಳ್ಳೆ ಫೋಟೋಶೂಟ್ ಮಾಡಿಸ್ಬಾರ್ದು ಅಂತ. ಸೊ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ RR ನಗರ್ ಸ್ಟುಡಿಯೋ ಸ್ಪೇಸಲ್ಲಿ. ಸೊ ನಾನು ಫೋಟೋಶೂಟ್ ಯಾವ ಥರ ಮಾಡ್ತಿದ್ದೀನಿ ಅಂತ ಇವಾಗಲೇ ರಿವೀಲ್ ಮಾಡಿಬಿಟ್ರೆ ಮಜಾ ಇರುತ್ತೆ. ಬನ್ನಿ ಒಳಗೆ ಹೋಗೋಣ. ಫೋಟೋಶೂಟ್ ಮೇಕಪ್ ಶೂಟ್ ಸ್ಟಾರ್ಟ್ ಮಾಡೋಣ. ನಾನೇ ತುಂಬ ಬ್ಯೂಟಿಫುಲ್ ಅಂತ ಅಂದ್ಕೊಂಡು ಓಡಾಡ್ತಿದ್ದೆ, ಬಟ್ ಇಲ್ಲಿ ನನಗಿಂತ ಬ್ಯೂಟಿಫುಲ್ ಆಗಿರೋ ನನ್ನ ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಅವ್ರನ್ನ ಪರಿಚಯ ಮಾಡಿದ್ದೀನಿ. ಸೊ ಇದು ಸ್ಟುಡಿಯೋ ಸ್ಪೇಸ್. ಬನ್ನಿ, ಮೇಡಮ್ ಒಳಗಡೆ ಬೇರೆ. ನಾನು ಆಂಟಿ ತುಂಬ ಲೇಟಾಗಿ ಬಂದಿದ್ದೀನಿ ಆಯಿತಾ, ಏನಂತಾರೋ ಗೊತ್ತಿಲ್ಲ. ಜೋ ಹಾಯ್. ಸಾರಿ ಲೇಟ್ ಆಗಬೇಕು ಸರ್. ಯಾವಾಗಲೂ ಲೇಟ್ ನೀವು ಬರೋದು. ನಾನು ಲೇಟ್ ಆಗಿದೆ ನೋಡಿ. ಸಾರಿ ವಿಡಿಯೋದಲ್ಲಿ ಬೈಬೇಡಿ ಮತ್ತೆಲ್ಲರೂ ಆಮೇಲೆ. ಬನ್ನಿ. ಸೊ ನಾನು ಆವಾಗಲೇ ಹೇಳ್ದಾಗೆ ನನಗಿಂತ ಬ್ಯೂಟಿಫುಲ್ ಆಗಿರೋ ನಮ್ಮ ಮೇಕಪ್ ಆರ್ಟಿಸ್ಟ್ ಜೋ. ಮಸ್ತ್ ಮಸ್ತ್ ಹುಡುಗಿ ಬಂದ್ಲು, ಜ್ಯೋತಿ ಅಂತ ಹೆಸರು. ಶಿ ಈಸ್ ಅ ವಂಡರ್ಫುಲ್ ಮೇಕಪ್ ಆರ್ಟಿಸ್ಟ್. ಆ್ಯಕ್ಚುಲಿ ಇದಕ್ಕೆ ಮುಂಚೆನೂ ನಾನು ಮಾಡಿಸಿದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ನೀವು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ, ಅಲ್ಲೂ ಮೆನ್ಷನ್ ಆಗಿದೆ ಇವ್ರದ್ದು. ಆ್ಯಂಡ್ ಇವ್ರ ಕೈ ಮೇಕಪ್ ಮಾಡಿಸ್ಕೋಬೇಕಂದ್ರೆ ಅದು ನನ್ನ ಹೇಳಿರೋ ಜನ್ಮದ ಪುಣ್ಯದ ಫಲ ಅಂತಲೇ ಅನ್ಕೋಬೋದು. ಸೊ ಆಲ್ರೆಡಿ ಲೇಟಾಗಿ ಬಂದಿರೋದ್ರಿಂದ ಇವಾಗ ಸ್ಟಾರ್ಟ್ ಮಾಡಿಬಿಡೋಣ. ಇಲ್ಲೇ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗುತ್ತೆ ಅವ್ರು ಹೆಂಗೆ ಮೇಕಪ್ ಮಾಡ್ತಾರೆ ಆ್ಯಂಡ್ ನಾನು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣೋ ಹಾಗೆ ಮಾಡ್ತಾರೆ ಅಂತ. ಓಕೆ, ಸಾಕು ಸಾಕು ಬನ್ನಿ. ಎವ್ರಿ ಟೈಮ್ ಫ್ಲಾಶಸ್ ಹಾಕಿದಾಗಲೂ ನಿಮ್ದು ಬೋರ್ಡ್ ಇದೆ ಆಗುತ್ತಲ್ಲ ನಮಗೆ. ನನ್ನ ಮೇಕಪ್ಪಲ್ಲಿ ತುಂಬ ಕಷ್ಟ ಆಗಿರುವಂಥ ಒಂದು ಇವರೇ ಕಷ್ಟ ಮಾಡ್ಕೊಳ್ಳೋದು ಅಂದ್ಕೊಳ್ಳೋದು ಗೊತ್ತಾಗ್ತಿಲ್ಲ. ನನಗೆ ಈ ಎಕ್ಸ್ಟೆನ್ಷನ್ ಹಾಕಿದಾಗ ಸಿಕ್ಕಾಪಟ್ಟೆ ಕಣ್ಣು ನೋವಾಗುತ್ತೆ ಆ್ಯಂಡ್ ಭಯ ಆಗುತ್ತೆ ಹಾಕೋದು ಹೆಂಗೆ ಕಂಟ್ರೋಲ್ ಮಾಡೋದು. ಸ್ವಲ್ಪ ಅದಾದಮೇಲೆ ಆಗಬೇಕು ಓಕೆ, ಬಟ್ ತುಂಬ ಕಷ್ಟಕರವಾದ ಕೆಲಸ ಅನ್ನೋದು ಇದೆ ನನಗೆ. ಅದು ಇವ್ರು ಕೊಡ್ತಾರೆ ನನಗೆ. ಬಟ್ ಆ್ಯಂಡ್ ಇನ್ನೂ ಒಂದು ಕೇಳ್ಕೊಳ್ತಾ ಇದ್ರು ಯಾವಾಗಲೂ, ಲೆನ್ಸ್ ಹಾಕೋಣ ಸದ್ಯ ಇವತ್ತು ಕೇಳಿಲ್ಲ, ನಮ್ಮ ಪುಣ್ಯ ಅದು. ಆ್ಯಂಡ್ ಜಾಸ್ತಿ ಫೀಲ್ ಮಾಡ್ತಾರೆ ಇವರು, ಕಣ್ಣು ನೋವಾಗುತ್ತೆ ಅಂತ. ಅದಕ್ಕೆ ಆಬ್ವಿಯಸ್ಲಿ ನೀವು ಮೇಕಪ್ ಮಾಡೋದು ಸರಿ ಈಗ ನೆಕ್ಸ್ಟ್ ಇವಾಗ ಮೇಕಪ್ ಆಯಿತು ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ ನಾನು ಅಂತ. ಈಗ ನೆಕ್ಸ್ಟ್ ಮೇಕಪ್ ಆದಮೇಲೆ ಏನು ಬರುತ್ತೆ ಹೇಳಿ, ಆಬ್ವಿಯಸ್ಲಿ ಹೇರ್ ಸ್ಟೈಲ್. ಈಗ ಈ ಮೇಡಮ್ಗೆ ಹೇರ್ ಸ್ಟೈಲ್ ಮಾಡಿ ಅಂತ ಹೇಳಿದ್ದಾರೆ. ಏನು ಹೇರ್ ಸ್ಟೈಲ್ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ, ಕೇಳೋಣ ಅವ್ರನ್ನ. ಮೇಡಮ್ ಏನು ಹೇಳಿದ್ದಾರೆ ಹೇರ್ ಸ್ಟೈಲು? ಅಷ್ಟು ಬ್ರೈಡಲ್ ಹೇರ್. ಅಯ್ಯೋ ಬ್ರೈಡಲ್ ಅಂತ ರಿವೀಲ್ ಮಾಡಿಬಿಟ್ರಾ? ಅಯ್ಯೋ. ಸೊ ಓಕೆ, ನೋ ಪ್ರಾಬ್ಲಮ್. ಹೆಂಗಿರೋ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಆಲ್ರೆಡಿ ಏನು ಹೇರ್ ಸ್ಟೈಲ್ ಮಾಡಿರ್ತೀನಿ, ಏನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ, ಯಾವ ಥರ ಔಟ್ಫಿಟ್ ಹಾಕ್ತಾ ಇದ್ದೀನಿ ಅಂತ. ಸೊ ಓಕೆ, ಇವಾಗ ನನಗೂ ಹೇಳಿಲ್ಲ ಅವರು ಏನು ಹೇರ್ ಸ್ಟೈಲ್, ಜಸ್ಟ್ ಬ್ರೈಡಲ್ ಹೇರ್ ಸ್ಟೈಲ್ ಅಂತ ಹೇಳಿಬಿಟ್ರು. ಓಕೆ, ನೋಡೋಣ ನಾವೇನು. ಈಗ ಮೇಕಪ್ಪು ನಮ್ಮ ಜೋ ಮಾಡಿದ್ರಲ್ವಾ, ಇವ್ರು ನಂಗೆ ಹೊಸೊಬ್ರು, ನಾನು ಇವತ್ತೇ ಮೀಟ್ ಮಾಡ್ತಿರೋದು. ಹೆಂಗೆ ಹೇರ್ ಸ್ಟೈಲ್ ಮಾಡ್ತಾರೆ, ಯಾವ ಥರ ನನ್ನ ಚೆನ್ನಾಗಿ ಕಾಣೋ ಥರ ಮಾಡ್ತಾರೆ ಅಂತ ನನಗೂ ಝೀರೋ ಐಡಿಯಾ. ನಿಮ್ಮ ಹೆಸರು? ಸೇ ಹಾಯ್ ಟು ದ ವಿಡಿಯೋನು. ಹಾಯ್ ಹೇಳಿ. ಫುಲ್ ಮುಜ್ಗರ ಪಡ್ಕೊಳ್ತಾ ಇದ್ದಾರೆ ಅವರು. ಮಾಡಿ ಪರವಾಗಿಲ್ಲ, ಒಂದೇ ಹಾಯ್ ಹೇಳಿದ್ದು ನಮ್ಮ ಆಡಿಯನ್ಸ್ಗೆ, ಪರವಾಗಿಲ್ಲ. ಸೊ ಫೈನಲಿ, ಇನ್ನೂ ಫೈನಲಿ ಆಗಿಲ್ಲ ಆ್ಯಕ್ಚುಲಿ, ಸತತವಾಗಿ 3.5
ಅವರ್ಸ್ ಆದಮೇಲೆ ಇಷ್ಟು ಮಟ್ಟಿಗೆ ರೆಡಿ ಆಗಿದ್ದೀನಿ. ಇನ್ನು ಜ್ಯುವೆಲ್ಸ್ ಹಾಕ್ಕೊಂಡು ನೆಕ್ಸ್ಟು ಡೈರೆಕ್ಟ್ ಫೋಟೋಶೂಟ್. ಪಾಪ ನನ್ನ ಕ್ಯಾಮ್ರಾಮ್ಯಾನ್ ಆಲ್ರೆಡಿ ತುಂಬ ಕೋಪದಲ್ಲಿದ್ದಾರೆ ಅಂತ ಅನ್ಕೋತೀನಿ. ಪಾಪ ಅವ್ರು ನನಗೋಸ್ಕರ ಇಲ್ಲ, ಚಾನ್ಸೇ ಇಲ್ಲ. 2 ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ನನಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ. ಸೊ ಸಾರಿ. ನನ್ನ ಅನದರ್ ಹಾಫ್ ಅನ್ ಅವರ್ ಎಲ್ಲ ಫಿನಿಶ್ ಆಗೋಗುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಾನು ಹುಟ್ಟು ಡುಮ್ಮ ಥರ ಕಾಣ್ತಿಲ್ವಾ ಇದರಿಂದ? ಈ ಹೇರ್ ಸ್ಟೈಲ್ ಮಾಡೋದಕ್ಕೆ ನಮ್ಮ ಉಮಾ ಮೇಡಮ್ ಅವರು ಹಾಫ್ ಆನ್ ಅವರ್ ಮುಗಿಸ್ತೀನಿ ಅಂದ್ಬಿಟ್ಟು 1.5 hour ಟೈಮ್ ತೊಗೊಂಡಿದ್ದಾರೆ ಇದು ಮುಗಿಸೋದಕ್ಕೆ ಈ ಹೇರ್ ಸ್ಟೈಲ್. ನನಗೆ ಬೇಗ ಬೇರೆ ಆಗಿದೆಯಂತೆ. ಗೋಲ್ಡ್ ಅಂತ ಅನ್ಕೊಂಡೆ. ಉಮಾ ಗೋಲ್ಡ್, ಉಮಾ ಪ್ಲಸ್ ಗೋಲ್ಡ್. ಉಮಾ ಅವ್ರು ಇಲ್ಲೇ ಇದ್ದಾರೆ. ಸೊ ಉಮಾ ಪಕ್ಕದಲ್ಲಿ ಗೋಲ್ಡ್ ಇದೆ. ಟೋಟಲಿ ಉಮಾ ಗೋಲ್ಡ್. ಎಲ್ಲಿ ಮಲಬಾರಿಂದ ಪರ್ಚೇಸ್ ಮಾಡ್ಕೊಂಬಂದ್ರ? ಬರತ್ತಾ? ಅದು ಬರತ್ತೆ ಅಲ್ಲ ಅನ್ಕೊಂಡೆ. ಈ ಫೋಟೋಗ್ರಫಿ ಕೆಲಸ ಬಿಟ್ಟು ಯಾವಾಗ ಇದೆಲ್ಲ ರೆಂಟೆಲ್ಲ ಮಾಡೋದೆಲ್ಲ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ. ಇಲ್ಲ ಅವ್ರಿಗೆ ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ ಪಾಪ. ಅದ್ರಲ್ಲೂ ನನಗೋಸ್ಕರ ಟೈಮ್ ಮಾಡ್ಕೊಂಡ್ ಬಂದಿದ್ದಾರಲ್ಲ, ನಂಗೆ ಅದೇ ಸಂತೋಷ. ಸೊ ಸಾರಿ ಭರತ್ ಅವರೇ, ಇಷ್ಟೊತ್ತಾಗುತ್ತೆ ಅಂತ ನನಗೂ ಅನ್ಕೊಂಡಿರ್ಲಿಲ್ಲ. ಎಲ್ಲ ಈ ಜೋನೆ ಮಾಡಿದ್ದು. ಎಷ್ಟು ಲೇಟ್ ಮಾಡ್ತಾರೆ ಗೊತ್ತಾ? ಯಪ್ಪ ಎಷ್ಟು ನಾನು 11 o'clock ಬಂದು ವೇಟ್ ಮಾಡ್ತಾ ಇಲ್ಲಿ ನಿಂತಿದ್ದೀನಿ ಕೆಳಗಡೆ. ಯಾವಾಗ ಬರ್ತಾರೆ ಅಂತ ವೇಟ್ ಮಾಡಿ ನಾನು ಯಾರನ್ನೂ ಕಾಯಿಸಲ್ಲಪ್ಪ. ನಾನು ರೆಡಿ ಇರ್ತೀನಿ ಎಲ್ಲ. ಯಾರು ಫಸ್ಟ್ ರೆಡಿ ಇರ್ತಾರೆ ಅಂದರೆ ದಟ್ ಇಸ್ ನಿಸರ್ಗ ಮಂಜುನಾಥ್. ಎಲ್ಲಾದ್ರೂ ಮೈಕೆಲ್ಲ ಬಿಡಿ ನಿಮ್ಮ ಹತ್ರ. ಇದು ಒಂದೊಂದು ಲುಕ್ಸ್ ಕೊಡಲ್ಲ ನಾನು. ಇಲ್ಲ ಇದಂದ್ರೆ ಇದು ಮಾಡಬೇಕು. ಇದು ನಾಗವಲ್ಲಿ ಸರ ಯಾವ್ದು ಡೈಲಾಗ್ ಅದು ಅರ್ಥ ಮಿತ್ರದ ನಾಗವಲ್ಲಿ ಸರ. ಇದು ನಾಗವಲ್ಲಿ ಸರ್ ಏನೋ ಏನ್ ಹೇಳ್ತಾರೆ ಅದಕ್ಕೆ? ಜುಮ್ಕಾ ಅಂತಾರೆ ಅವ್ರು. ಅದ್ರಲ್ಲಿ ಏನು ಹೇಳಿದ್ದಾರೆ ಡೈಲಾಗ್? ನೋಡಿಲ್ವಾ ಮೂವಿ? ಏನಕ್ಕಿದ್ದೀರಾ ನೀವು ಕರ್ನಾಟಕದಲ್ಲಿ? ನೋಡಿರೋರಿಗೆ ನೆನಪಿಲ್ಲ, ನೋಡದೇ ಇರೋರಿಗೆ ಹೇಳ್ತಾ ಇದ್ದಾರೆ ಯಾಕಿದ್ದೀರಾ ಅಂತ. ವೆರಿ ಬ್ಯಾಡ್. ಕ್ಯಾಮ್ರಾಮನ್ನ ಕರ್ಸ್ಬಿಟ್ಟೆ. ಅಯ್ಯೋ ನನಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡ್ರೆ ಅವಮಾನ ಮಾಡ್ತಿದ್ದಾರೆ ನನಗೆ. ಆಹಾ, ಇಬ್ಬಿಬ್ರು ರೆಡಿ ಮಾಡ್ತಾರೆ. ಏನು ರೆಡಿ ಮಾಡಲ್ಲ ಅನ್ಸುತ್ತೆ. ಮೇ ಬಿ ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲ ಈ ಮದುವೆ ಸೀಸನ್ ಆಗಿರೋದ್ರಿಂದ ಮದುವೆಗಳಿಗೆ ಹೋಗಿ ಅಪ್ಪ ನಾನು ಯಾವಾಗ ಬ್ರೈಡಲ್ ಆಗೋದು, ನಾನು ಯಾವಾಗ ಬ್ರೈಡಲ್ ಮೇಕಪ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಹುಡುಕಿ ಪ್ಲೀಸ್. ಸೊ ನೋಡಿದ್ರೆ ಇವತ್ತು ಮೇಡಮ್ ನನಗೆ ಬ್ರೈಡಲ್ ಔಟ್ಫಿಟ್ಟೇ ಹಾಕಿ ಹಾಗೆ ರೆಡಿ ಮಾಡ್ತಿದ್ದಾರೆ ನನ್ನನ್ನು. ಥ್ಯಾಂಕ್ ಯು. ನನ್ನ ಕನಸು ಈ ಥರ ಆದರೂ ಈಡೇರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೊತೆ. ವೆಲ್ಕಮ್ ಸೋ ಮಚ್. ಥ್ಯಾಂಕ್ ಯು. ಜ್ಯೋತಿ ಯಾಕಮ್ಮ ನನ್ನ ನೋಡ್ರಿ ಹೆಂಗೆ ಕಾಣಿಸ್ತಿದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ನಂಗೆ ಗೊತ್ತು ನಾನು ಯಾವಾಗಲೂ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಹಾಗಂತ ಯಾವಾಗಲೂಗಿಂತ ಮೇಕಪ್ ಹಾಕ್ಕೊಂಡಾಗ ಸಮ್ಟೈಮ್ಸ್ ಸ್ಪೆಷಲ್ ಆಗಿ ಕಾಣಿಸೋದು. ಆ ಮೇಕಪ್ ಕಾರಣ ನಿಮಗೆ ಗೊತ್ತಿರೋ ಹಾಗೆ ನನ್ನ ಬೆಸ್ಟ್ ಫ್ರೆಂಡ್ ಜೋ ಆ್ಯಂಡ್ ಮತ್ತು ಉಮಾ ಅಂತ ಅವರಿಬ್ಬರು ಸೇರಿ ನಾನು ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣೋ ಹಾಗೆ ಕಾರಣ ಅವರೇ. ಸೊ ಅವ್ರನ್ನ ತೋರಿಸ್ಬಿಡೋಣ ಒಂದ್ಸಲ. ಬನ್ನಿ ಇಬ್ಬರು. ಥ್ಯಾಂಕ್ ಯು ಜೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಉಮಾ ಅವರೇ. ಹೆಂಗೆ ಕಾಣ್ತಿದ್ದೀನಿ ನೀವು ಹೇಳ್ಬೇಕು ಇವಾಗ. ನೀವಿಬ್ಬರು ಮಾಡಿರೋದಲ್ವಾ? ಸೊ ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ. ಥ್ಯಾಂಕ್ ಯು. ನಾಚಿಕೆ ಏನಾದ್ರು ಬಂದಿದೆ? ಲುಕ್ ಇದೆ. ಹುಡುಗ ಯಾರಾದರೂ ಸಿಕ್ಕಿದ್ರೆ ಮದುವೆ ಮಾಡ್ಬೋದು. ಶಿವನು ಹೀಗಾಡ್ತಿದ್ದಾನೆ, ಒಳ್ಳೆ ಲೂಸ್ ಕಡೆ ಅವನು. ನಾಚಿಕೆ ಆಗುತ್ತಪ್ಪ. ಸೊ ಓಕೆ, ನಾನು ಬ್ರೈಡಲ್ ಆಗಿ ಕಾಣ್ತಾ ಇದ್ದೀನ ಇವಾಗ? ಅಲ್ಲ ಹಂಗಲ್ಲ, ರೆಡಿ ಇದ್ದೀನ ಅಂತ. ಅಂದ್ರೆ ಒಳಗಿಂದ ಇವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಹುಡುಗ ಹುಡುಕಿ ಅಂತ ಹೇಳ್ತಿದ್ದಾರೆ. ಇದು
ಆಕ್ಚುಲಿ ಚೆನ್ನಾಗಿರೋದು. ಅಲ್ಲ ಆಗೋಣ ಅಂತ. ಓಕೆ, ನನಗೆ ಇವತ್ತು ಬರೀ ಇವರಿಬ್ಬರೇ ಅಲ್ಲ, ಇನ್ನೊಬ್ರು ಮೇಜರ್ ಕಾರಣ ಇದ್ದಾರೆ, ನಾನು ಅವ್ರನ್ನೂ ತೋರಿಸ್ಲೇಬೇಕು. ಬಟ್ ಅವ್ರು ಏನು ಮಾಡೋಣ, ಕ್ಯಾಮ್ರಾ ಹಿಂದೆ ಇದ್ದಾರೆ, ಅವ್ರನ್ನ ಮುಂದೆ ಕರ್ಸೋದು ಹೆಂಗೆ ಅಂತ ಗೊತ್ತಾಗಿಲ್ಲ. ಅವರೇ ಕ್ರಿಯೇಟ್, ನಮ್ಗಳಿಗಿಂತ ಜಾಸ್ತಿ ಅರ್ಜೆನ್ಸಿ ಇರೋದು ಅವ್ರಿಗೆ. ಹೌದು ಸೊ ಅವ್ರನ್ನ ಕ್ರಿಯೇಟಿವ್ ಆಗಿ ಹೆಂಗೆ ತೋರ್ಸೋದು ನಾನು ಇವಾಗ? ಹೇಳಿ ಕ್ಯಾಮ್ರಾಮ್ಯಾನ್ ಭರತ್ ಅವರೇ, ಹೆಂಗೆ ಕಾಣಿಸ್ಕೋತೀರಾ? ನನ್ಗೆ ಇವಾಗ ನೀವು ಕಾಣಿಸ್ಬೇಕು, ಬನ್ನಿ. ಈಗ ನೋಡಿ ಅವ್ರು ಎಷ್ಟು ಕಪ್ಪ. ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಕ್ಯಾಮ್ರಾಮನ್ ಕ್ರಿಯೇಟಿವಿಟಿ ಅವರ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಭರತ್ ಅವರೇ ಬಂದಿದ್ದಕ್ಕೆ. ನನಗೆ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ಟೈಮ್ ಮಾಡ್ಕೊಂಡು, ಇದಕ್ಕೆ ಮುಂಚೆ ನೀವು ತುಂಬ ಕೇಳ್ತಾ ಇದ್ರಿ ಫೋಟೋಶೂಟ್ ಮಾಡೋಣ, ಅವಾಗೆಲ್ಲ ನಾನು ಸ್ಕಿಪ್ ಮಾಡ್ತಾನೆ ಇದ್ದೆ. ನಿಮ್ಗೆ ಗೊತ್ತಲ್ಲ, ನಂಗೆ ಸ್ವಲ್ಪ ಮೆಮೊರಿ ಪವರ್ ಕಮ್ಮಿ ಇದೆ, ಅದಕ್ಕೋಸ್ಕರ. ಸೊ ಫೈನಲಿ ಇವತ್ತು ನಿಮ್ಮ ಬ್ಯುಸಿ ಟೈಮಲ್ಲೂ ನನಗೆ ಟೈಮ್ ಕೊಟ್ಟು ಒಂಚೂರು ಏನೋ ನಿಮ್ಮ ಇದಕ್ಕೆ ಏನು ಹೇಳ್ತಾರೆ, ಥ್ಯಾಂಕ್ಸ್ ಕನ್ನಡದಲ್ಲಿ ಧನ್ಯವಾದಗಳು. ನೀವು ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮಾಡ್ಕೊತಿದ್ದಾರೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಅಲ್ಲ ಅದೇ ಕರೆಕ್ಟ್ ಅಲ್ವಾ? ಸಾರಿ, ಕಟ್ ದಿಸ್. ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ 3 ಜನಕ್ಕೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ನಾನು ಎಷ್ಟು ಖುಷಿ ಆಗ್ತಾಯಿದ್ದೀನಿ ಅಂದರೆ, ಇವಾಗಲೇ ಗಂಡು ಯಾರಾದರೂ ಸಿಕ್ಕಿದ್ರೆ ನಾನು ಕಟ್ತೀನೋ ಇಲ್ಲ ಕಟ್ಟಿಸ್ಕೊಳ್ತೀನೋ ಗೊತ್ತಿಲ್ಲ. ಕಲಾಸ್ಪಳದಲ್ಲಿ ಯಾರೋ ಒಬ್ಬ ಇವಳಿಂದ ಬಿದ್ದುಬಿಟ್ಟು ಕಾಕಾ ಬಿರಿಯಾನಿ ತಿನ್ನೋ ರೇಂಜ್ಗೆ ಚಪ್ಪರ್ ಹೊಡಿತಾವನೆ ಬಾಸ್. ಯಾರಾದರೂ ನಾನು ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡ್ಬಿಡಿ. ಯಾಕೆ ಎಷ್ಟು ದಿನ ಅಂತ ಸಿಂಗಲ್ ಆಗಿರೋಣ ಅಂತ ಯಾರಾದರೂ. ಕರೆಕ್ಟ್ ನೋಡಿ, ನಮ್ಮ ಕ್ಯಾಮ್ರಾಮನ್ ಹೇಳ್ತಿದ್ದಾರೆ, ಅದೇ ಬೆಸ್ಟ್, ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಲೈಫ್. ಎಸ್, ಐ ಅಗ್ರಿ ವಿತ್ ದ್ಯಾಟ್. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಪ್ಲೀಸ್ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಷ್ಟೊಂದು ವೀಡಿಯೋಸಲ್ಲಿ ನಾನು ವಿನೋದ್ ಅವ್ರು ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳೋಕ್ಕಾಗ್ತಿಲ್ಲ. ಪ್ಲೀಸ್ ಸಾರಿ. ಏನಾಗ್ತಿದೆ ಅಂದರೆ, ನಾನು ಫ್ರೀ ಆಗಿದ್ದಾಗ ಅವ್ರು ಬ್ಯುಸಿ ಆಗಿದ್ದಾರೆ, ನಾನು ಬ್ಯುಸಿ ಆಗಿದ್ದಾಗ ಅವ್ರು ಫ್ರೀ ಆಗ್ತಿದ್ದಾರೆ. ಹೀಗಾಗಿ ಇಬ್ಬರು ಒಟ್ಟಿಗೆ ವ್ಲಾಗ್ಸ್ ಮಾಡೋಕ್ಕಾಗ್ತಿದೆ. ಬಟ್ ಆದಷ್ಟು ಬೇಗ ಇಬ್ಬರು ಮತ್ತೆ ಒಟ್ಟಿಗೆ ಕಾಣಿಸ್ಕೊಳ್ತೀವಿ. ಸೊ ಅಲ್ಲಿವರೆಗೂ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲಿಗೆ, ವಿನಿ ಗೊಬ್ರಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್, ಲಾಟ್ಸ್ ಆಫ್ ಲವ್ ನನ್ನ ಆಡಿಯನ್ಸ್ಗೆ. ಬಾಯ್.